ತಾಳಿಗಟ್ಟಿ ಹಾಸನ್ಗೆ ಕ್ಲೀನ್ ವಿಡಿಯೋ ಮಾಡ್ಕೊಂಡಿದ್ದಾನೆ. ಅವ್ರು ಜೀವನ ಹೇಳೋದು ಇವ್ರು ಅವರಡಿ ಮಾಡೋದು ನಮಗೆ ಒಬ್ಬರು ಹೊಡೆದಿಲ್ಲ ಕಲ್ಸೋ ಇಲ್ಲ ನಿಮಗೆ ಗೊತ್ತಿಲ್ಲ. ನನ್ನ ಹುಡುಗಿ ಹತ್ರ ಬೆಂಗಳೂರಿಗೆ ಮನೆ ಬಿಟ್ಟು ಪೊಲೀಸ್ ಬೇರೆಯವರ ಹೆಂಡತಿಯರಿಗೆ ಮಾಡುತ್ತಿದ್ದ ಡಿಂಗ್ ಡಾಂಗ್ ಮೆಸೇಜ್. ಈತನ ಹೆಂಡತಿಯ ಮುಂದೆ ಥಳಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ಪ್ಲೀಸ್ ಅಣ್ಣ ಅವನಿಗೆ ಹೊಡಿಬೇಡಿ ಅಂತ ಪತ್ನಿ ಅಂಗಲಾಚುತ್ತಿದ್ದಾಳೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆತ ಮಾಡಿರುವ ಕೆಲಸಕ್ಕೆ ಅದೇಗೆ ಕಪಾಳ ಮೋಕ್ಷ ಮಾಡ್ತಿದ್ದಾರೆ ಅಂತ ನೋಡ್ಬಿಡಿ ಒಮ್ಮೆ. ಹೀಗೆ ಪ್ಲೀಸ್ ಅಣ್ಣ ಹೊಡಿಬಿಡಿ ಅಂತ ಪತ್ನಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾಳೆ. ಗಂಡನನ್ನ ಯಾವ ಕಡೆಯಿಂದ ಬಂದು ಹೊಡೆಯುತ್ತಾರೆ ಅಂತ ಗೊತ್ತಾಗದೆ ಗಂಡನ ರಕ್ಷಣೆಗೆ ನಿಂತ್ಕೊಂಡಿದ್ದಾಳೆ. ಗಂಡನಿಗೆ ರಕ್ತ ಬರುವಂತೆ ಹೊಡಿತಿದ್ದಾರೆ. ಎಲ್ರೂ ಸೇರಿ ಅಲ್ಲೆಲ್ಲಿ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಆತ ತಪ್ಪು ಮಾಡಿದ್ರು ಆತನ ಹಿಂದೆ ನಿಂತವಳು ಕಟ್ಕೊಂಡವಳು ಮಾತ್ರ ಕಣ್ರಿ. ನಾವು ರೆಡಿಯಾಗಿ ಬಂದಿವಿ. ನಾವು ಮಾಡೋಣ ಖರ್ಚು ಕೂಡಿಸಿ ಗಲಾಟೆ ಮಾಡೋಣ ಉತ್ತರ ಕೊಡಬೇಕು. ಅಕ್ಕ ನಿಮಗೆ ಸುಮ್ಮನೆ ಅವನು ನಾನು ಹೇಳ್ತಲ್ವಾ, ನಿಮಗೆ ಅವನು ಅಲ್ಲೇ ಅಲ್ಲ ದೇವರಾಣೆಗೂ ಹೇಳ್ತಾರೆ. ನೀವು ಅವಾಗಲೇ ಬಿಡ್ಬೇಕಿತ್ತು, ಆಸನ ವಿಷಯದಲ್ಲೇ ಬಿಡ್ಬೇಕಿತ್ತು. ನೀವು ಇದಕ್ಕೆ ಇದ್ದಿದ್ದು ಅವ್ರ ಜೊತೆ ಕೈದಾಡಿರೋ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಾನು ಪ್ರೂಫ್ ಸಂಭ್ರಮ ಹತ್ರ ಇದೆ, ಪ್ರೂಫ್ ಸಂಭ್ರಮ ಹತ್ರ ಇದೆ. ನಿಮ್ ತಮ್ಮ ತಾರೆ ಸಂಭ್ರಮ ಕರೀರಿ ಅವನಿಗೆ. ಆಕೆ ನಡುಗುತ್ತಿದ್ದಾಳೆ, ಅಣ್ಣ ಅಂತ ಗೋಳಾಡುತ್ತಿದ್ದಾಳೆ. ಇಂಥ ಶೀಲವಂತ ಹೆಣ್ಣಿಗೆ ಇದೆಂತ ಪತಿ ಕಣ್ರಿ. ಅಂದ ಹಾಗೆ ಈ ರೀತಿ ಎಲ್ಲರಿಂದ ಹೊಡೆತ ತಿಂತಿರೋ ವ್ಯಕ್ತಿಯನ್ನ ಸರಿಯಾಗೊಮ್ಮೆ ನೋಡ್ಬಿಡಿ. ಬೈ ದಿ ಬೈ ಈತನ ಹೆಸರು ಆದಿತ್ಯ ಅಲೂರ್, ಹುಬ್ಬಳ್ಳಿಯ ಮಾಜಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಂದಮೇಲೆ ಹೇಗಿರ್ಬೇಕು, ಎಷ್ಟು ತೂಕದ ವ್ಯಕ್ತಿಯಾಗಿರ್ಬೇಕು. ಅದನ್ನೆಲ್ಲ ಬಿಟ್ಟು ಸಿಕ್ಕ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳೋದು, ಮಂಚಕ್ಕೆ ಕರೆಯೋದು, ಪರಪುರುಷನ ಹೆಂಡತಿಯನ್ನ ರಾತ್ರಿ ಹಗಲು ಎನ್ನದೆ ಮೆಸೇಜ್ ಮಾಡೋದನ್ನ ಮಾಡ್ತಿದ್ದ ಕಣ್ರಿ. ಪರಸ್ತ್ರೀಯರ ಗಂಡಂದರ ಕೈಗೆ ಸಿಕ್ಕಿ ಇದೀಗ ವಿಲ ಅಂತ ಒದ್ದಾಡುತ್ತಿದ್ದಾನೆ. ತಾಳಿಗಟ್ಟಿ ಹಾಸನ್ಗೆ ಕ್ಲೀನ್ ವಿಡಿಯೋ ಮಾಡ್ಕೊಂಡಿದ್ದಾನೆ. ಅವ್ರು ಜೂನ್ ತಲೆ ಹೇಳೋದು ಇವ್ರು ಅವರಡಿ ಮಾಡೋದು ನಮಗೆ ಹೊಡೆದಿಲ್ಲ ಕಲ್ಸೋ ಮಾಡಿಸ್ಬೇಕು. ನಾವು ರೆಡಿಯಾಗಿ ಬಂದಿವಿ. ಪರಸ್ತ್ರೀಯರಿಗೆ ಮೆಸೇಜ್ ಮಾಡಿ ತಗ್ಲಾಕಿಕೊಂಡ ಕಾಮುಕ ಉಪಾಧ್ಯಕ್ಷ. ಹೆಂಗಸರಿಗೆ ಪುಸಲಾಯಿಸಿ ಗಜ್ಮಾಗೆ ಬೇಡಿಕೆ ಇಡ್ತಿದ್ದಂತೆ. ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಿವಾಸಿಯಾಗಿದ್ದ ಈ ಆದಿತ್ಯ ಬೆಳಿಗ್ಗೆ ಕಾಂಗ್ರೆಸ್ ಮುಖಂಡನ ವೇಷದಲ್ಲಿ ಟಿಪ್ ಟಾಪ್ ಆಗಿ ಇರ್ತಿದ್ದ. ಪಕ್ಷದ ಕಾರ್ಯಕರ್ತರು ಹಾಗೂ ಕಂಡ ಪರಸ್ತ್ರೀಯರ ಜೊತೆ ಚಾಟಿಂಗ್ ಮೂಲಕ ಫ್ರೆಂಡ್ಶಿಪ್ ಬೆಳೆಸ್ಕೊಂತಿದ್ದ. ನಂತರ ಅವರೊಂದಿಗೆ ಬಣ್ಣದ ಮಾತನಾಡಿ ಗಂಡನಿಲ್ಲದ ಹೊತ್ತಿನಲ್ಲಿ ಅವರ ಮನೆಗೆ ನುಗ್ಗೇ ಬಿಡ್ತಿದ್ನಂತೆ. ನನ್ನ ಹುಡುಗಿ ಹತ್ರ
ಬೆಂಗಳೂರಿಗೆ ಮನೆ ಮುಗಿಸಿಯಾನೆ ಪೊಲೀಸ್ನ ಏನು ಬಂದಿದೆ ಮನೆಗೆ ಮುಗಿಸಿದ್ಯಾ ಮನೆಗೆ ಈತ ಮಾಡುತ್ತಿದ್ದ ಹಲ್ಕ ಕೆಲಸಗಳು ಮೊಬೈಲ್ಗಳಲ್ಲಿ ಸೆರೆಯಾಗಿವೆ. ಅಲ್ಲದೆ ಸಾಕ್ಷಿ ಸಮೇತವಾಗಿ ಆದಿತ್ಯ ಮನೆಗೆ ನುಗ್ಗಿದ್ದ ಕಾಂಗ್ರೆಸ್ನವರು ಮೊದಲು ಮಾತನಾಡುವಂತೆ ಕೇಳಿಕೊಂಡಿದ್ದಾರೆ. ಸಾಕ್ಷಿಯನ್ನ ತೋರಿಸಿದ್ರು ಆದಿತ್ಯ ಮಾತ್ರ ತಾನು ಏನೂ ಮಾಡಿಲ್ವೇನೋ ಎನ್ನುವಂತೆ ಮನೆಗೆ ಬಂದವರಿಗೆ ಬೈದಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಪರಸ್ತ್ರೀಯರ ಗಂಡಂದಿರು ಆದಿತ್ಯನನ್ನ ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ಸುಮ್ನೆ ಇರಲಾರದೆ ಅದೇನೋ ಬಿಟ್ಟುಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಆದಿತ್ಯನ ಪರಿಸ್ಥಿತಿ. ತನಗೆ ಸುಂದರವಾದ ಹೆಂಡತಿ ಇರಬೇಕಾದ್ರೆ ಪರಸ್ತ್ರೀಯರ ಸಹವಾಸ ಮಾಡುತ್ತಿದ್ದ. ಕೆಲವೊಬ್ಬರನ್ನ ಲೈಂಗಿಕವಾಗಿಯೂ ಬಳಸಿಕೊಂಡಿರುವ ಬಗ್ಗೆ ಕಾರ್ಯಕರ್ತರು ಆರೋಪ ಮಾಡುತ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ನಡೆಯುತ್ತಿದ್ರು ಹೆಂಡತಿ ಮಾತ್ರ ತನ್ನ ಗಂಡನ ರಕ್ಷಣೆಗೆ ನಿಂತ್ಕೊಂಡಿದ್ದಾಳೆ. ಗಂಡನನ್ನ ಥಳಿಸಬೇಕಾದ್ರೆ ಮುಂದೆ ನಿಂತು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾಳೆ. ಅಣ್ಣ ಅಣ್ಣ ಬಿಟ್ಟು ಬಿಡಿ ಅಂತ ಅಂಗಲಾಚುತ್ತಿದ್ದಾಳೆ. ಇಷ್ಟಾದ್ರೂ ಆದಿತ್ಯನ ಸೊಕ್ಕು ಹೋಗಿಲ್ಲ ಕಣ್ರಿ. ಬಿಡಿಸಲು ಬಂದ ಹೆಂಡತಿಯ ಮೇಲೆ ಕಪಾಳಕ್ಕೆ ಹೊಡೆದಿದ್ದಾನೆ. ಇದನ್ನ ನೋಡಿದ ಕಾರ್ಯಕರ್ತರು ಹೆಂಗಸರ ಮೇಲೆ ಕೈ ಮಾಡ್ತೀಯ ಅಂತ ಮತ್ತಷ್ಟು ಥಳಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನೆಯಲ್ಲಿ ಸಿಗುವ ಶುದ್ಧ ಬೆಣ್ಣೆ ಬಿಟ್ಟು ಆಚೆ ಸಿಗುವ ಕಲಬೆರಕೆ ಬೆಣ್ಣೆಗೆ ಆಸೆ ಪಟ್ರಂತೆ. ಆದ್ರೆ ತೆಪ್ಪಗೆ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ರೆ ಇಷ್ಟೆಲ್ಲ ಅವಾಂತರ ಆಗ್ತಿರ್ಲಿಲ್ವೇನೋ. ಅನ್ಯರ ಹೆಂಡತಿಯರಿಗೆ ಆಸೆ ಪಟ್ಟು ಮಾನ ಮರ್ಯಾದೆ ಬೀದಿ ಪಾಲಾಗಿದೆ. ತಾನು ನೋವು ಪಟ್ಟು ಹೆಂಡತಿಯ ನೆಮ್ಮದಿಯನ್ನು ಹಾಳು ಮಾಡಿದ ಇಂಥ ಗಂಡಂದಿರಿಗೆ ಏನ್ ಹೇಳಬೇಕು ಅಂತ ನೀವೇ ಹೇಳಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.